ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅರ್ಜುನ್ ಜಿ.ಪಿ ನಡುವೆ ದೊಡ್ಡ ವಿವಾದನೆ ನಡೀತದೆ. ಇಲ್ಲಿ ಜಿ.ಪಿ ಪಾಟೀಲ್ ಸಂಧ್ಯಾನ ಯೂಸ್ ಮಾಡಿಕೊಂಡು ಅಮಾಯಕ ಸಂಧ್ಯಾ ಒಂದು ಬದುಕಿನಲ್ಲಿ ಭಾರ್ಗವಿ ಆಟ ಆಡಿದ್ದಾರೆ. ಅವರ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗಿದೆ. ಕೋರ್ಟ್ ಅನ್ನ ಮಿಸ್ಲೀಡ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ದುಡ್ಡಿಗೋಸ್ಕರ ಸಂಧ್ಯಾಳನ್ನ ಬಳಸ್ಕೊಂಡಿದ್ದಾರೆ. ಸಂಧ್ಯಾ ಇಲ್ಲಿ ಬದುಕಿ ಬಂದಿರುವುದರಿಂದ ಈ ಒಂದು ಕೇಸನ್ನೇ ಮುಂದುವರಿಸಬಾರ್ದು, ವಜಾ ಮಾಡಬೇಕು ಅವರ ಪೆಟಿಷನ್ ಅನ್ನ ಅಂತ ಹೇಳಿ ಜಿ.ಪಿ ಪಾಟೀಲ್ ರಿಕ್ವೆಸ್ಟ್ ಮಾಡ್ಕೋತಾರೆ. ನಂತರ ಇಲ್ಲಿ ಅರ್ಜುನ್ ತನ್ನ ವಾದವನ್ನ ಮುಂದುವರಿಸ್ತಾರೆ. ಇಲ್ಲಿ ಭಾರ್ಗವಿ ಅವರು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋಗಿದ್ದು, ಖಂಡಿತವಾಗ್ಲೂ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮನದಟ್ಟು ಮಾಡ್ತಾರೆ. ತದನಂತರ ಸಂಧ್ಯಾಳನ್ನ ಮತ್ತೆ ಕಟಕಟೆ ಮೇಲೆ ಕರೆದದ್ದ, ನಿಜವಾಗ್ಲೂ ನಿಮ್ಮ ಹೆಸರೇನು, ನಿಮ್ದೇ ರೀತಿಯಾಗಿ 7 ಜನ ಇರ್ತಾರೆ ಅನ್ನೋದನ್ನ ನಂಬ್ತೀರಾ? ಹೆಸರು ಬದಲಾವಣೆ ಆಗಿರುತ್ತೆ ಅಂದಾಗ ಖಂಡಿತ ನಂಬ್ತೀನಿ, ನನ್ನ ಹೆಸರು ಸಂಧ್ಯಾ ಅಂತ ಹೇಳ್ತಾಳೆ. ಹೌದಾ, ಹಾಗಿದ್ರೆ ನೀವು ವಿಕ್ಕಿನ ಮದುವೆ ಆಗೋಕೆ ಹೋಗಿದ್ರಲ್ವಾ, ಯಾಕೆ ಮದುವೆ ಆಗೋಕೆ ಹೋಗಿದ್ರಿ? ದುಡ್ಡಿಗ ಪ್ರೀತಿಗ ಅಂದಾಗ ಪ್ರೀತಿಗೆ ಬದಲಾಗಿ ದುಡ್ಡು ಅಂತಾಳೆ. ಜಿ.ಪಿ ಪಾಟೀಲ್ ಸನ್ನೆ ಮಾಡ್ತಿದ್ದಾಗೆ ಪ್ರೀತಿಗೆ ಅಂತ ಹೇಳ್ತಾಳೆ. ತದನಂತರ ಇಲ್ಲಿ ಪ್ರೀತಿಗೋಸ್ಕರ ಅನ್ನೋದಾದ್ರೆ ವಿಕ್ಕಿನೇ ಬೇಕಾದಷ್ಟು ದುಡ್ಡು ಕೊಡ್ತಿದ್ರು, ದುಡ್ಡಿಗೋಸ್ಕರ ಭಾರ್ಗವಿ ಜೊತೆ ಯಾಕೆ ಸೇರ್ಕೋಬೇಕಾಗಿತ್ತು? ಅಲ್ಲೇ ಗೊತ್ತಾಗುತ್ತೆ ಅಲ್ವಾ ನೀವು ಸುಳ್ಳು ಹೇಳ್ತಿದ್ರ ಅನ್ನೋದು. ಖಂಡಿತವಾಗ್ಲೂ ನೀವು ಭಾರ್ಗವಿ ವಿರುದ್ಧನೇ ಮಸಲತ್ತು ಮಾಡ್ತಿದ್ರ ಅಂತ ಅರ್ಜುನ್ ಹೇಳ್ತಾರೆ. ಇದಕ್ಕೆ ಜಿ.ಪಿ ಪಾಟೀಲ್ ತಡಿಯನ್ನ ಒಡ್ಡೋದಕ್ಕೆ ನೋಡ್ತಾರೆ, ಬಟ್ ಜಡ್ಜ್ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ತದನಂತರ ಇಲ್ಲಿ ಸಂಧ್ಯಾಳನ್ನ ಪ್ರಶ್ನೆ ಮಾಡೋಕೆ ಮುಂದುವರೆದಂಥ ಅರ್ಜುನ್, ಹಾಗಿದ್ರೆ ನೀವು ಯಾಕೆ ಅವ್ರ ಹತ್ರ ದುಡ್ಡು ಕೇಳಲಿಲ್ಲ ಅಂದಾಗ ನಮ್ಮಿಬ್ಬರ ನಡುವೆ ಬ್ರೇಕಪ್ ಆಗೋಯ್ತು ಅಂತ ಹೇಳ್ತಾಳೆ. ಹಾಗಿದ್ರೆ CCTV ಫುಟೇಜಲ್ಲಿ ನೀವು ಹೋಗ್ತಾ ಇದ್ದಿದ್ದು ವಿಕ್ಕಿ ನನಗೆ ಹೆಲ್ಪ್ ಮಾಡ್ತಾನೆ ಅಂತಲ್ವಾ, ಅದು ಹೇಗೆ ಸಾಧ್ಯ ಅಂದಾಗ ಫುಲ್ ಕನ್ಫ್ಯೂಷನ್ ಆಗ್ತಾಳೆ. ಆಗ ತೊಂದರೆ ಮಾಡ್ತಿದ್ದಾರೆ ಅರ್ಜುನ್ ನಮ್ಮ ಕಕ್ಷಿದಾರರಿಗೆ, ಅವ್ರಿಗೆ ಮೊದಲೇ ಆಲ್ರೆಡಿ ಮಾನಸಿಕವಾಗಿ ದುರ್ಬಲರಾಗಿದ್ದಾರೆ, ಎಲ್ಲವೂ ಕೂಡ ಅವ್ರಿಗೆ ಮರೆತು ಹೋಗಿದೆ ಅಂತ ಜಿ.ಪಿ ಹೇಳಿದಾಗ, ತೊಂದರೆ ಮಾಡ್ತಿರೋದು ಅವರಲ್ಲ, ನನಗೆ ನಿಜವಾಗ್ಲೂ ತೊಂದರೆ ಮಾಡ್ತಿರೋದು ಜಿ.ಪಿ ಹಾಗೆ ಶಕ್ತಿ ಪ್ರಸಾದ್ ಅಂತ ಹೇಳಿ ಡೂಪ್ಲಿಕೇಟ್ ಸಂಧ್ಯಾ ಜಡ್ಜ್ ಮುಂದೆ ಹೇಳ್ತಾಳೆ. ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗತ್ತೆ. ಕಾರಣ ಇಲ್ಲಿ ಅರ್ಜುನ್ ಮಾತನಾಡಬೇಕಾದ್ರೆ ಸಂಧ್ಯಾ ಮೇಲೆ ಅಟ್ಯಾಕ್ ಆಯಿತು, ಆಕೆ ಮೇಲೆ ದೌರ್ಜನ್ಯ ಆಯಿತು, ಭಾರ್ಗವಿ ಆಕೆಗೆ ನ್ಯಾಯ ಕೊಡಿಸ್ಬೇಕು ಅಂದ್ಕೊಂಡ್ರು. ಎಷ್ಟು ಮಟ್ಟಿಗೆ ಅವಳು ದುರ್ಮರಣ ಹೊಂದಿದ್ಲು ಅಂದರೆ ಅದನ್ನು ನೋಡೋಕ್ಕಾಗೋದಿಲ್ಲ, ಅಷ್ಟು ಮಟ್ಟಿಗೆ ಸಾವನ್ನಪ್ಪಿದ್ದಾಳೆ ಸಂಧ್ಯಾ. ಆದರೆ ಅವಳ ಒಂದು ಜಾಗದಲ್ಲಿ ಬಂದು ಈ ರೀತಿಯಾಗಿ ಸುಳ್ಳನ್ನು ಹೇಳ್ತಿದ್ದಾರೆ ಈಕೆ ಅಂತ ಹೇಳಿ ಅರ್ಜುನ್ ವಾದ ಮಾಡಿರ್ತಾರೆ. ಆಗ ಅದನ್ನು ಕೇಳಿಸ್ಕೊಂಡಂತಹ ಡೂಪ್ಲಿಕೇಟ್ ಸಂಧ್ಯಾಗ ಅನ್ಸುತ್ತೆ, ಇಲ್ಲ ನನ್ನಿಂದ ತಪ್ಪಾಗ್ತದೆ ಅಂತ ಹೇಳಿ, ಹಾಗಾಗಿ ನಾನು ಸಂಧ್ಯಾ ಅಲ್ಲ ರಮ್ಯಾ, ಇವರು ದುಡ್ಡು ಕೊಟ್ಟು ನನ್ನನ್ನು ಇಲ್ಲಿ ಸಂಧ್ಯಾ ರೀತಿ ಪಾತ್ರ ಮಾಡೋದಕ್ಕೆ ಕರ್ಕೊಂಡು ಬಂದರು ಅಂತ ಹೇಳ್ತಾಳೆ. ನಿಜಕ್ಕೂ ಅದನ್ನ ಕೇಳಿದ್ದೆ ಜಡ್ಜ್ ಶಾಕ್ ಆಗ್ತಾರೆ. ಏನಮ್ಮ ಹೇಳ್ತಿದ್ಯಾ ಅಂದಾಗ, ಹೌದು ನಾನು ಇವಾಗ ಹೇಳ್ತಿರೋದು ನಿಜ, ಭಾರ್ಗವಿ ಅಕ್ಕ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಅವ್ರ ಅಮ್ಮನ ಕಣ್ಮುಂದೆ ಸಂಧ್ಯಾ ಸಾವಾಗಿದೆ. ನಿಜಕ್ಕೂ ಅದನ್ನೆಲ್ಲ ಕೇಳಿದ್ದೆ, ನನ್ನ ಮನ ಪರಿವರ್ತನೆ ಆಯಿತು, ದುಡ್ಡುಗೋಸ್ಕರ ನಾನು ನಂದೇ ರೀತಿ ಇರುವ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡ್ತಿದ್ದೀನಿ ಅಂತ ಅನ್ನಿಸ್ತು, ಹಾಗಾಗಿ ಸತ್ಯ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ತದನಂತರ ಇದು ನನಗೆ ಗೊತ್ತಿತ್ತು, ಆದರೂ ಬಾಯಿಯಿಂದಾನೆ ಸತ್ಯ ತೆಗೆಸಬೇಕು ಅಂತ ನಾನು ಈ ರೀತಿ ಮಾತನಾಡಿದ್ದು ಅಂತ ಹೇಳಿ ಅರ್ಜುನ್ ಕೂಡ ಮಾತನಾಡ್ತಾರೆ. ನಂತರ ಇದಕ್ಕೆ ಒಂದು ಕನ್ಕ್ಲೂಷನ್ ಅನ್ನ ಭಾರ್ಗವಿನೇ ಕೊಡಬೇಕು ಅಂತ ಹೇಳಿ ಆಕೆಗೆ ಕೋರ್ಟನ್ನು ಕೊಡ್ತಾರೆ. ನಂತರ ಇಲ್ಲಿ ಭಾರ್ಗವಿ ಸಂಧ್ಯಾ ಫೋಟೋವನ್ನ ಹಿಡಿದದ್ದ, ಒಂದು ಹೆಣ್ಮಗಳನ್ನ ದೇವಸ್ಥಾನದಲ್ಲಿಟ್ಟು ದೇವತೆ ಅಂತ ಹೇಳಿ ಪೂಜೆ ಮಾಡೋದಲ್ಲ, ದೇವರನ್ನ ಒಂದು ಸ್ಥಾನದಲ್ಲಿ ಕಾಣ್ತೀವಿ ಅನ್ನೋದಲ್ಲ, ಆಕೆಗೆ ಮರ್ಯಾದೆ ಕೊಡಬೇಕು, ಆಕೆಯ ಗೌರವವನ್ನ ಕಾಪಾಡಬೇಕು. ಆದ್ರೆ ಇಂಥ ಒಂದು ಸಮಾಜದಲ್ಲಿ ಇನ್ನೂ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತದೆ, ಅದೇ ರೀತಿ ಸಂಧ್ಯಾ ಮೇಲೂ ಕೂಡ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾಳೆ. ಜೊತೆಗೆ ಇದಕ್ಕೂ ಮುನ್ನ ಅರ್ಜುನ್ ಶಂಕರ್ ಅವರನ್ನ ಕಟಕಟೆ ಮೇಲೆ ಕರೆಸಿ ಸತ್ಯವನ್ನ ಬಾಯ್ಬಿಡಿಸಿರ್ತಾರೆ. ಅವರು ಕೂಡ ತಮ್ಮ ತಪ್ಪನ್ನ ಒಪ್ಕೊಂಡಿರ್ತಾರೆ. ನಾನು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿ ಆಕೆಯನ್ನ ದೌರ್ಜನ್ಯಗೊಳಿಸಿ ಸಾಯಿಸಿದ್ದು ನಿಜ. ಆಗ ಸಿತಾರ ಅವರು ಕೂಡ ಇದ್ರು, ಅವರು ನನ್ನ ಜೊತೆ ಸೇರ್ಕೊಂಡು ಸಂಧ್ಯಾಳನ್ನ ಸಾಯಿಸಿದ್ರು ಅಂತ ಹೇಳ್ತಾರೆ. ಕೊನೆಗೂ ಇಲ್ಲಿ ಭಾರ್ಗವಿಯ ಹೋರಾಟಕ್ಕೆ ಜಯ ಸಂದಿದೆ ಅಂತಾನೆ ಹೇಳ್ಬೋದು. ಜಡ್ಜ್ ಎಲ್ಲವನ್ನ ಕೂಡ ನೋಡದೆ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ, ಜಡ್ಜ್ಮೆಂಟ್ ಅನ್ನ ಹೊರಡಿಸ್ತಿದ್ದಾರೆ. ಹಾಗಿದ್ರೆ ಅವರ ಅಂತಿಮ ತೀರ್ಪಿನಲ್ಲಿ ಖಂಡಿತವಾಗ್ಲೂ ಸಿತಾರ ಅವರಿಗೆ ಶಿಕ್ಷೆ ಆಗ್ತದೆ. ಹಾಗಿದ್ರೆ ಇವರಿಗೆ ಸಪೋರ್ಟ್ ಮಾಡಿ ಡೂಪ್ಲಿಕೇಟ್ ಸಂಧ್ಯಾನ ಕರ್ಕೊಂಡು ಬಂದಂತ ಜಿ.ಪಿ ಪಾಟೀಲ್ಗೂ ಕೂಡ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.